ಇಲ್ಲಿ ಲಕ್ಷ ಲಕ್ಷ ಲಂಚ ಸ್ವೀಕರಿಸುವಾಗ ಪ್ರಥಮ ದರ್ಜೆಯ ಸಹಾಯಕಿ ಲಾಕ್ ಆಗಿರೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಲೋಕಾಯುಕ್ತರ ದಾಳಿ ಸಂದರ್ಭ ಲಂಚ ಪಡೆದ ತಾಯಿ ಹಾಗೂ ಮಗ ಅರೆಸ್ಟು. ಇದಕ್ಕಿಂತ ದೌರ್ಭಾಗ್ಯದ ಸ್ಟೋರಿ ಮತ್ತೊಂದಿಲ್ಲ. ಲೋಕಾಯುಕ್ತ ರೇಡ್ ನಡೆಸುತ್ತೆ. ಲಂಚ ಪಡೆದುಕೊಳ್ಳುತ್ತಿದ್ದ ತಾಯಿ ಮತ್ತು ಮಗ. ಸಿರುಗುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ. ಬೈರಾಪುರ ಗ್ರಾಮದ ಗೋವಿಂದ ಎಂಬುವರ ದೂರಿನ ಮೇರೆಗೆ ರೇಡ್ ಆಗುತ್ತೆ. ಪ್ರಥಮ ದರ್ಜೆ ಸಹಾಯಕಿ ಸುವರ್ಣ ಪುತ್ರ ದೀಪಕ್ ಅರೆಸ್ಟ್ ಆಗಿದ್ದಾರೆ. 1.60 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಥಮ ದರ್ಜೆಯ ಸಹಾಯಕಿ 1.10 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಲಾಕು. ಬಂಧಿತರಿಂದ ಹಣ ವಶಕ್ಕೆ ಪಡೆದು ತನಿಖೆ ಕೈಗೊಂಡ ಲೋಕಾಯುಕ್ತರು ಪಹಣಿ ಕಲಂ 6ರಲ್ಲಿ ಇನಾಮು ರದ್ದತಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎಂದು ಆರೋಪಗಳಿದ್ದಾವೆ. ತಾಯಿ ಮಗ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ತಿದ್ದಿ ತೀಡಬೇಕಾಗಿದ್ದ ತಾಯಿಯ ಮಾರ್ಗದರ್ಶನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿದ್ದ ಮಗ. ಈ ಸಂಬಂಧಗಳ ವ್ಯಕ್ತಿತ್ವಗಳು ಲಂಚಕ್ಕಾಗಿ ಕೈ ಒಡ್ತಾ ಅನ್ನೋ ಪ್ರಶ್ನೆಗಳು. ಇದು ಯಾರಿಗೂ ಪ್ರೇರಣೆಯಾಗಬಾರದು. ತಾಯಿ ಮತ್ತು ಮಗ ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಳ್ಳುವ ಸೌಭಾಗ್ಯ ಅವರದಾಗಿದೆ. ಇದು ನಿಜಕ್ಕೂ ಕೂಡ ದುರಂತ. ಹೇಳಬೇಕಾದ್ರೆ ನಮಗೂ ಖೇದ ಇದೆ ತಾಯಿ ಮಗನ ಅರೆಸ್ಟು ಅನ್ನೋ ವಿಚಾರ. ಆದರೆ ಲಂಚ ಅನ್ನೋ ಪರಮ ಪಾಪ ಕೃತ್ಯಕ್ಕೆ ಯಾಕೆ ನೀವು ಕೈ ಒಡ್ತೀರಿ? ಲಂಚ ಅನ್ನೋ ಪರಮ ಹೇಸಿಗೆಯನ್ನು ಯಾಕೆ ಕೈಯಲ್ಲಿ ಮುಡ್ತೀರಿ? ಜನಹಿತಕ್ಕಾಗಿ ಕೆಲಸ ಮಾಡಿ ಅಂಥೇಳಿ ಸರ್ಕಾರಿ ಹುದ್ದೆಗಳನ್ನು ನಿಮಗೆ ಕೊಡಲಾಗುತ್ತೆ. ಇಲ್ಲ, ನಾನು ಈ ಪೋಸ್ಟಿಂಗ್ ಪಡೆಯೋದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿದ್ದೀನಿ, ಅದು ನಿಮ್ಮ ಕರ್ಮ. ಲಂಚ ಕೊಟ್ಟು ಪೋಸ್ಟಿಂಗ್ ತೆಗೆದುಕೊಳ್ಳುವ ದರ್ದು ನಿಮ್ಮದಾಗಿದ್ದರೆ ತೆರಿಗೆ ಹಣದಿಂದ ಸಂಬಳ ಕೊಡುವ ದರ್ದು ನಮ್ಮದಲ್ವಾ? ಆ ಸ್ಥಾನದಲ್ಲಿ ಕೂರಿಸಿ ಸರ್ಕಾರದ ಸವಲತ್ತುಗಳನ್ನು ಸ್ವೀಕಾರ ಮಾಡ್ಕೊಂಡು ಮತ್ತೂ ಬೇಕು ಯಾಕೆ ಲಂಚದ ಹಪಾಹಪಿ ತಗಲಾಕೊಂಡ್ರು? ಅಕ್ಕಪಕ್ಕದ ಸೆಲ್ಲಲ್ಲಂತೂ ಇಡೋದಿಲ್ಲ ತಾಯಿ ಮಗನ್ನ. ಮಹಿಳಾ ಬ್ಯಾರಕ್ಕು ಪುರುಷ ಬ್ಯಾರಕ್ಕು ಈಗ ಆರೋಪಿ ಅಷ್ಟೇ. ಇವ್ರನ್ನ ನಾನು ಈ ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ಆರೋಪಿ ಅಲ್ಲದೆ ಬೇರೆ ಸ್ಥಾನಗಳಿರೋದಿಲ್ಲ. ಸರಿ, ಲೋಕಾಯುಕ್ತ ರೇಡ್ ಆಯಿತು. ಲಂಚ ಪಡೆದ ತಾಯಿ ಹಾಗೂ ಮಗ ಅರೆಸ್ಟು. ಸಿರುಗುಪ್ಪ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿಯಾಗಿದ್ದು ಬೈರಾಪುರ ಗ್ರಾಮದ ಗೋವಿಂದ ಎಂಬುವರ ದೂರಿನ ಮೇರೆಗೆ ರೇಡ್ ಆಯಿತು. ಪ್ರಥಮ ದರ್ಜೆಯ ಸಹಾಯಕಿ ಸುವರ್ಣ, ಎಂಥ ಉದ್ಯೋಗ. ಪುತ್ರ ದೀಪಕ್ ಕೂಡ ಅರೆಸ್ಟ್ ಆಗಿದ್ದಾರೆ. 1.60 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಥಮ ದರ್ಜೆ ಸಹಾಯಕಿ. ಏನೊಂದು ವಾರ ಖರ್ಚು ಮಾಡಿದ್ರೆ ಆ ದುಡ್ಡು ಖಾಲಿ ಆಗುತ್ತಾ? ಈಗ ಈ ಆರೋಪ, ಈ ಕಳಂಕ, ನಿಮ್ಮ ಮುಖಗಳನ್ನು ನೋಡಿದಂತಹ ನೇತ್ರಗಳು, ಇದನ್ನು ಹೆಂಗೆ ಸಹಿಸ್ಕತ್ತೀರಿ? 1.60 ಲಕ್ಷ ಅಂದರೆ 1,60,000 ಅಥವಾ 1.60 ಲಕ್ಷ ಎಷ್ಟು ದಿನ ಖರ್ಚು ಮಾಡ್ತಿದ್ರಿ? ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಹಾಕ್ಕೊಂಡಿದ್ದೀರಿ. ನೋಡಿ, ನೀವು ಕೆಲವರು ಹೇಳ್ತಾರೆ ನಮ್ಮನ್ನು ಟ್ರ್ಯಾಪ್ ಮಾಡಲಾಯಿತು, ನಮ್ಮನ್ನು ಪ್ರವೋಕ್ ಮಾಡಲಾಯಿತು. ನೀವು ನೆಟ್ಟಿಗಿದ್ರೆ ಯಾರು ಪ್ರವೋಕ್ ಮಾಡೋದಕ್ಕೆ ಸಾಧ್ಯ ರೀ? ಹಣವನ್ನು ಇಟ್ಟು ಪ್ರಚೋದಿಸುವವನ ಮುಂದೆ ಕಪಾಲಕ್ಕೊಂದೆರಡು ಒಡೆದು ತಗೊಂಡೋಗಿ ನಿನ್ನ ಲಂಚನ ಅಂತ ಹೇಳೋ ಧೈರ್ಯ ಬೇಕು. ಆ ಧೈರ್ಯ ಮತ್ತು ಆ ಸ್ಥೈರ್ಯ ನಿಮ್ಮಲ್ಲಿ ಇಲ್ಲದೇ ಇದ್ದರೆ ನೀವು ಹಿಂಗೆ ಲಾಕ್ ಆಗ್ತೀರಿ. ಇದು ಬೇರೆ ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಪಾಠ ಆಗಬೇಕು. ಕೋಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ನಾವು ಲಂಚ ತಗೊಂಡ್ರೆ ನಮ್ಮನ್ನು ಟಿ.ವಿ ಅವರು ಕಳ್ಳರು ಅಂತ ಹೇಳೋದಿಲ್ಲ ಅಂತ ಅನ್ಕೋಬೇಡಿ. ಇದು ಶುದ್ಧ ಕಳ್ಳರು. ನೀವು ತಂತಿ ಬೇಲಿ ಕದ್ದಿರ್ತಾರೆ ನೋಡಿ, ಅವ್ರಿಗಿಂತಲೂ ಕಡೆ ನೀವು. 1.10 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಬಂಧಿತರಿಂದ ಹಣ ವಶಕ್ಕೆ ಪಡೆದು ತನಿಖೆ ಕೈಗೊಂಡ ಲೋಕಾಯುಕ್ತರು ಪಹಣಿ ಕಲಂ 6ರಲ್ಲಿ, ನೋಡಿ ಅದೊಂದು ಸರ್ಕಾರಿ ಕೆಲಸ ನೋಡಿ, ಕಲಂ 6ರಲ್ಲಿ ಇನಾಮು ರದ್ದತಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಇದೆ. ಒಟ್ಟಾರೆ ತನಿಖೆಯ ನಂತರವಷ್ಟೇ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು. ಯಾವ ಕಾರಣಕ್ಕೆ ಏನು ಎತ್ತ ಅನ್ನೋದು. ಸರ್ವೆ ನಂಬರ್ 57/4D ವಿಸ್ತೀರ್ಣ 7 ಎಕರೆ 68 ಸೆಂಟ್ಸ್ ಜಮೀನಿನ ಪಹಣಿ ಕಲಂ 6ರಲ್ಲಿ ನಮೂದು ಮಾಡಿದ್ದ ಇನಾಮು ರದ್ದುಪಡಿಸಿ ಪಟ್ಟ ಎಂದು ನಮೂದು ಮಾಡಿಕೊಡುವ ಕೆಲಸಕ್ಕಾಗಿ ಸಿರುಗುಪ್ಪ ತಾಲೂಕು ತಹಶೀಲ್ದಾರರ ಕಚೇರಿಗೆ ಬಂದಾಗ FDA ಸುವರ್ಣ ಅವರು 1,10,000 ರೂಪಾಯಿಗಳ ಲಂಚದ ಬೇಡಿಕೆಯನ್ನು ಇಟ್ಟಿದ್ದರು. ಈ ಕುರಿತು ಲೋಕಾಯುಕ್ತಕ್ಕೆ ದೂರು ನೀಡಿದ ಗೋವಿಂದ ಲೋಕಾಯುಕ್ತ ಪೊಲೀಸರು ಇನ್ನು 1988ರ ಪ್ರಕಾರ ಪ್ರಕರಣವನ್ನು ದಾಖಲಿಸಿಕೊಂಡು ತಾಯಿ ಮಗ ಇಬ್ಬರನ್ನು ಕೂಡ ಲೋಕಾಯುಕ್ತರು ಅರೆಸ್ಟ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಒಟ್ಟಾರೆ ಈಗ ಲೋಕಾಯುಕ್ತರು ವಶದಲ್ಲಿದ್ದಾರೆ. ತನಿಖೆಗಳು ಪೂರ್ಣಗೊಂಡ ನಂತರ ಏನಿದು ಸತ್ಯಾವಸ್ಥೆ ನೋಡಿ. ಲಂಚ ಕೊಡ್ತೀನಿ ಅಂತೇಳಿ ಪ್ರವೋಕ್ ಮಾಡೋದು ಕೂಡ ಅಕ್ಷಮ್ಯ ಅಪರಾಧ. ನಾವು ಲಂಚ ಕೊಡೋ ಥರ ಮಾಡ್ತೀನಿ, ಲೋಕಾಯುಕ್ತರು ಬರ್ತಾರೆ, ಅರೆಸ್ಟ್ ಮಾಡ್ತಾರೆ,
ಅನ್ನೋ ಭಾವನೆಯಿಂದ ಇನ್ನೊಬ್ಬನ ಟ್ರ್ಯಾಪ್ ಕೂಡ ಮಾಡಬಾರ್ದು ನೀವು. ಲಂಚಕ್ಕೆ ನೋಡ್ರಿ, ಮನುಷ್ಯ ಕೆಲ ದುರ್ಬಲ ನಿಮಿಷಗಳಲ್ಲಿ ಶರಣಾಗತಿ ಆಗ್ತಾನೆ. ಲಂಚ ಪಡೆಯೋದೆಷ್ಟು ಅಪರಾಧವೋ, ಲಂಚ ಕೊಡ್ತೀನಿ ಅನ್ನೋದು ಕೂಡ ಅಷ್ಟೇ ಅಪರಾಧ. ಪ್ರವೋಕ್ ಮಾಡೋದು, ಪ್ರಚೋದನೆ ಮಾಡೋದು. ಇನ್ನು ಜನಸೇವೆ ಮಾಡೋದಕ್ಕೂ ಕೂತಿರುವಂಥ ಅಧಿಕಾರಿಗಳು ಎಚ್ಚರದಿಂದಿರಿ ಅನ್ನುವಂಥ ಒಂದು ಸಲಹೆ ಮಾತ್ರ ಫ್ರೀಡಮ್ ಟಿವಿಯದ್ದು. ಸೊ ಲೋಕಾಯುಕ್ತರ ರೇಡ್ನಲ್ಲಿ ಇದರಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ, ತಾಯಿ ಮತ್ತು ಮಗ ಇದರಲ್ಲಿ ಭಾಗಿಯಾಗಿದ್ದ ವಿಪರ್ಯಾಸ ರೀ. ತಾಯಿ ಮತ್ತು ಮಗನ ಈ ಕೆಲಸವನ್ನು ವಿವರಣೆ ಮಾಡೋದಕ್ಕೂ ಕೂಡ ಒಂಥರ ಅನಿಸುತ್ತೆ, ಒಂದೊಂದು ಸಣ್ಣ ನೋವು ಅನಿಸುತ್ತೆ. ತೀಡಬೇಕಾದವಳಲ್ವ ತಾಯಿ, ತಾಯಿಯ ಮಾರ್ಗದರ್ಶನವನ್ನು ಅಳವಡಿಸಿಕೊಳ್ಳಬೇಕಾದವನಲ್ವ ಮಗ. ತಾಯಿ ಅಂದ್ಲಂತೆ, ಮಗ ಕೈ ಒಡ್ಡದಂತೆ.